ಹಾಯ್ ನಮಸ್ಕಾರ ವೀಕ್ಷಕರೇ, ಈ ಪ್ರಪಂಚದಲ್ಲಿ ತುಂಬ ಪವರ್ಫುಲ್ ಪರ್ಸನಾಲಿಟಿ ವ್ಯಕ್ತಿಗಳನ್ನು ನೋಡಿರುತ್ತೀರಾ. ಅವರ ಡ್ರೆಸ್ಸಿಂಗ್ ಸ್ಟೈಲ್, ಅವರ ಲುಕ್, ಅವರ ಮಾತನಾಡುವಂಥ ಶೈಲಿ, ಅವರಿಗೆ ಆಗುವಂತಹ ಎಮೋಷನ್ ಇನ್ನು ಮುಂತಾದವುಗಳನ್ನು ನೋಡಿ ಇವರದು ತುಂಬ ಪವರ್ಫುಲ್ ಪರ್ಸನಾಲಿಟಿ ಎಂದು ಅಂದುಕೊಳ್ಳುತ್ತೀರಾ. ಅದರಲ್ಲೂ ಗಂಡಸರ ಪರ್ಸನಾಲಿಟಿ ಬಗ್ಗೆ. ಹೌದು ವೀಕ್ಷಕರೇ, ಈ ರೀತಿ ಡ್ರೆಸ್ಸಿಂಗ್ ಸ್ಟೈಲ್, ಲುಕ್, ಸ್ಪೀಚ್ ಇಂಥವರನ್ನು ನೋಡಿ ನೀವು ಸಹ ಚಿಕ್ಕ ವಯಸ್ಸಿನಿಂದಲೂ ಅಂಥವರನ್ನೇ ಫಾಲೋ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಹೇಳಬೇಕಾದರೆ ಈ ರೀತಿ ಇರುವವರ ಪರ್ಸನಾಲಿಟಿ ಎಂದು ಕರೆಯುವುದಿಲ್ಲ. ನೀವೇನಾದರೂ ಗಂಡಸರ ಪರ್ಸನಾಲಿಟಿ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಗಂಡಸರಲ್ಲಿ 6 ರೀತಿಯ ಪರ್ಸನಾಲಿಟಿ ಇರುತ್ತದೆ. ಅದರಲ್ಲಿ ಆಲ್ಫಾ, ಬೀಟಾ, ಡೆಲ್ಟಾ, ಒಮೆಗಾ, ಗಾಮಾ, ಸಿಗ್ಮಾ ಇವೇ ಗಂಡಸರಲ್ಲಿ ಕಾಣುವಂತಹ 6 ಪರ್ಸನಾಲಿಟಿಗಳು. ಇದರಿಂದನೇ ನೀವು ಯಾವ ರೀತಿ ಇರುವಂತಹ ವ್ಯಕ್ತಿಗಳೆಂದು ಹೇಳುತ್ತದೆ. ಅದಕ್ಕೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನೀವು ಇವುಗಳಲ್ಲಿ ಯಾವ ಪರ್ಸನಾಲಿಟಿಯನ್ನು ಹೊಂದಿದ್ದೀರಾ ಎಂದು ತಿಳಿದುಕೊಳ್ಳಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನು ಗಂಡಸರಲ್ಲಿ ಇರುವಂತಹ 6 ಪರ್ಸನಾಲಿಟಿಯಲ್ಲಿ ಮೊದಲನೆಯದು ಅದು ಆಲ್ಫಾ ಪರ್ಸನಾಲಿಟಿ. ಏನಿದು ಆಲ್ಫಾ? ಇದು ಯಾರಲ್ಲಿ ಹೆಚ್ಚಾಗಿ ಇರುತ್ತದೆ ನೋಡಿ ವೀಕ್ಷಕರೇ. ಈ ಆಲ್ಫಾ ಪರ್ಸನಾಲಿಟಿ ಇರುವವರು ಯಾವುದಕ್ಕೂ ಭಯ ಬೀಳುವುದಿಲ್ಲ. ಅಂದರೆ ಈ ಗಂಡಸರಿಗೆ ಎದುರುಗಡೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಪ್ರಾಬ್ಲಮ್ಸ್ ಬಂದರೆ ಭಯ ಬೀಳುವುದಿಲ್ಲ. ಬದಲಿಗೆ ತಕ್ಷಣವೇ ಪರಿಹಾರವನ್ನು ಹುಡುಕಿ ತನ್ನ ಪ್ರಾಬ್ಲಮ್ ಅನ್ನು ಸರಿ ಮಾಡಿಕೊಳ್ಳುತ್ತಾರೆ. ಉದಾಹರಣೆಗೆ ಹೆಲ್ತ್ ಪ್ರಾಬ್ಲಮ್ಸ್ ಬಂದರೆ ಅದಕ್ಕೆ ತಕ್ಕಂತೆ ಮೆಡಿಸನ್ ತೆಗೆದುಕೊಂಡು ಪರಿಹಾರ ಮಾಡಿಕೊಳ್ಳುತ್ತಾರೆ. ಹಾಗೆ ಮನೆಯಲ್ಲಿರುವ ಜನರಿಗೆ ಏನಾದರೂ ಸಮಸ್ಯೆ ಬಂದರೆ ಅಥವಾ ಬೇರೆ ಇನ್ನೇನಾದರೂ ಸಮಸ್ಯೆ ಬಂದರೆ ಅದಕ್ಕೆ ಸಾಕಷ್ಟು ತರಹದ ಪರಿಹಾರಗಳ ದಾರಿಯನ್ನು ಇಟ್ಟುಕೊಂಡಿರುತ್ತಾರೆ. ಅದು ಹೇಗೆಂದರೆ ಈ ಆಲ್ಫಾರವರಿಗೆ ಎಲ್ಲ ರೀತಿಯ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ನಾಲೆಜನ್ನು ತಿಳಿದುಕೊಂಡಿರುತ್ತಾರೆ. ಇದಕ್ಕಾಗಿ ಯಾವುದೇ ಸಮಸ್ಯೆ ಬಂದರೂ ಭಯ ಬೀಳುವುದಿಲ್ಲ. ಮತ್ತೆ ಈ ಆಲ್ಫಾದವರು ಒಂದು ಬಿಗ್ ಗೋಲನ್ನು ಇಟ್ಟುಕೊಂಡಿರುತ್ತಾರೆ. ಮತ್ತೆ ಆ ಗೋಲನ್ನು ಅಚೀವ್ ಸಹ ಮಾಡುತ್ತಾರೆ. ಅದು ಹೇಗೆಂದರೆ ಈ ಆಲ್ಫಾದವರು ಒಂದು ಕಂಪನಿಯನ್ನು ಓಪನ್ ಮಾಡುತ್ತಾರೆ. ಈ ಕಂಪನಿಯ ಓನರ್ ಇವರೇ ಆಗಿರುತ್ತಾರೆ. ಈ ಕಂಪನಿಯಲ್ಲಿ ಇವರು ಹೇಳಿದ ಹಾಗೆ ಕೆಲಸವನ್ನು ಕೆಲಸಗಾರರ ಕೈಯಲ್ಲಿ ಮಾಡಿಸುತ್ತಾರೆ. ಇದು ಈ ಆಲ್ಫಾದವರ ಆಟಿಟ್ಯೂಡ್ ಆಗಿರುತ್ತದೆ. ಹಾಗೆ ಇವರಿಗೆ ನಾಚಿಕೆ ಎನ್ನುವುದೇ ಇರುವುದಿಲ್ಲ. ಎಲ್ಲರ ಜೊತೆ ಆರಾಮಾಗಿ ಮಾತನಾಡುತ್ತಾರೆ. ಅದರಲ್ಲಿ ಇವರಿಗೆ ಇಷ್ಟವಾದ ಹುಡುಗಿಯನ್ನು ಲವ್ ಮಾಡಿ ಮದುವೆ ಸಹ ಆಗುತ್ತಾರೆ. ಒಂದು ರೀತಿಯಲ್ಲಿ ಹೇಳಬೇಕಾದರೆ ಹುಡುಗಿಯರು ಇಂಥ ಪರ್ಸನಾಲಿಟಿ ಇರುವವರನ್ನು ನೋಡಿದರೆ ಹುಡುಗಿಯರೇ ಇವರ ಹಿಂದೆ ಬೀಳುತ್ತಾರೆ. ಇವರು ನೋಡುವುದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತಾರೆ. ಮತ್ತೆ ಇವರು ಕಾನ್ಫಿಡೆಂಟ್ ಆಗಿ ಇರುತ್ತಾರೆ. ಮತ್ತೆ ಅದೇ ರೀತಿ ಕೆಲಸವನ್ನು ಮಾಡುತ್ತಾರೆ ಮತ್ತು ಮಾತನಾಡಿಸುತ್ತಾರೆ. ಇನ್ನು ಎರಡನೆಯ ಪರ್ಸನಾಲಿಟಿ ಯಾವುದೆಂದರೆ ಅದು ಬೀಟಾ ಪರ್ಸನಾಲಿಟಿ. ಹೌದು ವೀಕ್ಷಕರೇ, ಇದು ನಮ್ಮ ಪ್ರಪಂಚದಲ್ಲಿ ಸ್ವಲ್ಪ ಗಂಡಸರ ಪರ್ಸನಾಲಿಟಿ ಆಗಿದೆ. ಈ ಬೀಟಾದವರು ಆಲ್ಫಾದವರ ಕೆಳಗೆ ಬರುತ್ತಾರೆ ಮತ್ತು ಆಲ್ಫಾದವರ ಕೆಳಗೆ ಇರುತ್ತಾರೆ. ಅದು ಹೇಗೆಂದರೆ ಈ ಆಲ್ಫಾದವರು ಈ ಕೆಲಸವನ್ನು ಮಾಡುವಂತ ಬೀಟಾದವರಿಗೆ ಹೇಳುತ್ತಾರೆ. ಆಗ ಈ ಬೀಟಾದವರು ಅವರು ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡಬೇಕೆಂದು ಆ ಕೆಲಸದ ಮೇಲೆ ಫೋಕಸ್ ಮಾಡಿ ಕೆಲಸವನ್ನು ಮಾಡುತ್ತಾನೆ. ಮತ್ತೆ ಈ ಆಲ್ಫಾದವನಿಂದ ಮತ್ತೆ ಬೇರೆ ಜನಗಳಿಂದ ಶಬಾಷ್ ಎಂದು ಕಾಮೆಂಟ್ ಮಾಡಿಸಿಕೊಳ್ಳುತ್ತಾನೆ. ಉದಾಹರಣೆಗೆ ಇಬ್ಬರು ವ್ಯಕ್ತಿಗಳು ಇರುತ್ತಾರೆ. ಅದರಲ್ಲಿ ಫಸ್ಟ್ ರಮೇಶ್, ಇವನ ಹತ್ತಿರ ಒಂದು ಕೆಲಸ ಇರುತ್ತದೆ. ಇವನು ಈ ಕೆಲಸವನ್ನು ಬೀಟಾದವರ ಕೈಯಲ್ಲಿ ಮಾಡಿಸಬೇಕೆಂದು ಯೋಚನೆ ಮಾಡುತ್ತಾನೆ. ಆಗ ಸುರೇಶ್, ಇವನು ಬೀಟಾ ಪರ್ಸನಾಲಿಟಿ, ಇವರು ಈ ಆಲ್ಫಾ ರಮೇಶ್ ಹೇಳಿದ ಕೆಲಸವನ್ನು ಬೀಟಾ ಸುರೇಶ್ ಮಾಡುತ್ತಾನೆ. ಇಂಥವರನ್ನು ಬೀಟಾ ಪರ್ಸನಾಲಿಟಿ ಎಂದು ಕರೆಯುತ್ತಾರೆ. ಹಾಗೆ ಇವರು ಎಲ್ಲ ಗೆಳೆಯರ ಜೊತೆ ಫ್ರೆಂಡ್ಲಿಯಾಗಿ ಇರುತ್ತಾರೆ. ಇವರಿಗೆ ಗೋಲ್ ಅನ್ನುವುದು ಇರುವುದಿಲ್ಲ. ನಾವು ಆಗಲೇ ಹೇಳಿದ ಹಾಗೆ ಇನ್ನೊಬ್ಬರು ಹೇಳಿದ ಕೆಲಸವನ್ನು ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅದು ಎಂಥ ಕಷ್ಟದ ಕೆಲಸವಾದರೂ ಸರಿ. ಮತ್ತೆ ಇವರ ಫಿಸಿಕಲ್ ಸಹ ವೀಕ್ ಆಗಿರುತ್ತದೆ. ಹಾಗೆ ಇವರು ಹುಡುಗಿಯರ ಜೊತೆ ಹೆಚ್ಚಾಗಿ ಮಾತನಾಡುವುದಿಲ್ಲ. ಅದಕ್ಕೆ ಹುಡುಗಿಯರು ಇಂಥವರಿಂದ ಆದಷ್ಟು ದೂರನೇ ಇರುತ್ತಾರೆ. ಹಾಗೆ ಇವರಿಗೆ ಇವರ ಮೇಲೇನೆ ಸೆಲ್ಫ್ ಕಾನ್ಫಿಡೆಂಟ್ ಕಡಿಮೆ ಇರುತ್ತದೆ. ಹಾಗೂ ಇವರ ಗೆಳೆಯರ ಮಾತನ್ನು ಹೆಚ್ಚಾಗಿ ಕೇಳುತ್ತಾರೆ. ಇನ್ನು ಮೂರನೆಯ ಪರ್ಸನಾಲಿಟಿ ಅದು ಡೆಲ್ಟಾ ಪರ್ಸನಾಲಿಟಿ. ಇವರು ಯಾವುದೇ ರೀತಿ ಯೋಚನೆಯನ್ನು ಜಾಸ್ತಿ ಮಾಡುವುದಿಲ್ಲ ಮತ್ತು ಯಾವುದೇ ಸಂದರ್ಭದಲ್ಲಿ ರಿಸ್ಕ್ ಅನ್ನು ಹೆಚ್ಚಾಗಿ ತೆಗೆದುಕೊಳ್ಳುವುದಿಲ್ಲ. ಹಾಗೆ ಇವರಿಗೆ ಗುರಿಯೂ ಸಹ ಇರುವುದಿಲ್ಲ. ಯಾವುದೇ ರೀತಿ ಕಷ್ಟದ ಕೆಲಸಗಳನ್ನು ಮಾಡುವುದಿಲ್ಲ. ಒಂದು ರೀತಿಯಲ್ಲಿ ಹೇಳಬೇಕಾದರೆ ಇವರು ಎಲ್ಲವನ್ನು ಆವರೇಜ್ ಆಗಿ ಮಾಡುತ್ತಾರೆ. ಈ ಡೆಲ್ಟಾ ಮ್ಯಾನ್ ಇವರು ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವುದಿಲ್ಲ ಹೊರತು ಪಾಸ್ಟ್ ನಲ್ಲಿ ಏನಾಯಿತು ಅದರ ಬಗ್ಗೆನೇ ಯೋಚನೆ ಮಾಡುತ್ತಾರೆ. ಅದು ಯಾವ ರೀತಿ ಅಂದರೆ ಹಿಂದೆ ಇವರ ಜೀವನದಲ್ಲಿ ಯಾವುದಾದರೂ 1 ಅಥವಾ 2 ಸಮಸ್ಯೆಗಳು ಆಗಿದ್ದರೆ ಇವರು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳದೆ ಆ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಾರೆ. ನಿಜವಾಗಲೂ ಹೇಳಬೇಕಾದರೆ ಈ ಡೆಲ್ಟಾ ಪರ್ಸನಾಲಿಟಿ ಅನ್ನುವುದು ಇತ್ತೀಚೆಗೆ ಕಾಣಿಸಿಕೊಂಡಿರುವುದು ಇದು ಸಹ ಹೆಚ್ಚಾಗುತ್ತಿದೆ. ಮತ್ತೆ ಈ ಡೆಲ್ಟಾದವರು ಜಾಸ್ತಿ ಆವರೇಜ್ ಆಗಿ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಅದು ಲವ್ನ ಸಮಸ್ಯೆಯಾಗಿದ್ದರೆ ಇದರಿಂದ ಸಾಕಷ್ಟು ನೋವನ್ನು ಅನುಭವಿಸುತ್ತಾರೆ. ಮತ್ತೆ ಅವರ ಮೇಲೆ ಇರುವ ಸೇಡನ್ನು ಸೇರಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾರೆ. ಮತ್ತೆ ಇವರಿಗೆ ಟೈಮ್ನ ವ್ಯಾಲ್ಯೂ ಗೊತ್ತಿಲ್ಲ. ಯಾಕೆಂದರೆ ಇವರು ಹೆಚ್ಚಾಗಿ ಟೈಮ್ ಈಸ್ ಈಕ್ವಲ್ ಟು ಮನಿ ಅಂತ ಅಂದುಕೊಳ್ಳುತ್ತಾರೆ. ಹೌದು ವೀಕ್ಷಕರೇ, ಇವರು ಎಷ್ಟು ಸಮಯ ಕೆಲಸ ಮಾಡುತ್ತಾರೋ ಅಷ್ಟೇ ಹಣ ಇವರಿಗೆ ಬರುತ್ತದೆ. ಬೇರೆ ಬೇರೆ ರೀತಿ ಯೋಚನೆಯನ್ನು ಮಾಡುವುದಿಲ್ಲ. ಇವರ ಜೀವನ ಸಾಧಾರಣವಾಗಿರುತ್ತದೆ. ಬರೀ EMI ಫಂಕ್ಷನ್ ಇನ್ನಿತರ ಕಾರ್ಯಗಳು
ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಇವರು ಫ್ಯೂಚರ್ ಬಗ್ಗೆ ಒಂದಿಷ್ಟು ಯೋಚನೆ ಮಾಡುವುದಿಲ್ಲ. ಇನ್ನು 4ನೇ ಪರ್ಸನಾಲಿಟಿ ಅದು ಒಮೆಗಾ ಪರ್ಸನಾಲಿಟಿ. ನೋಡಿ ವೀಕ್ಷಕರೇ, ಈ ಪರ್ಸನಾಲಿಟಿ ಎಲ್ಲ ಪರ್ಸನಾಲಿಟಿಗಿಂತ ಡಿಫ್ರೆಂಟ್ ಮತ್ತು ಲೋ ಪರ್ಸನಾಲಿಟಿ ಅಂತಾನೆ ಹೇಳಬಹುದು. ಇವರಿಗೆ ನಾನು ಜೀವನದಲ್ಲಿ ಏನಾಗಬೇಕು ಅಂತ ಯೋಚನೆ ಇರುವುದಿಲ್ಲ, ನಾನು ಮುಂದೆ ಏನು ಮಾಡಬೇಕು ಅಂತ ಒಂದಿಷ್ಟು ಯೋಚನೆ ಸಹ ಇರುವುದಿಲ್ಲ. ಅದು ಹೇಗೆಂದರೆ ಈ ಒಮೆಗಾದವರು ಹೆಚ್ಚಾಗಿ ಗೇಮ್ಸ್, ಟಿವಿ, ವಿಡಿಯೋ ಗೇಮ್ಸ್ ನೋಡುವುದರ ಕಡೆಗೆ ತನ್ನ ಸಮಯವನ್ನು ಉಪಯೋಗಿಸುತ್ತಾರೆ. ಹಾಗೆ ಇವರು ನನಗೆ ಒಳ್ಳೆಯ ಹೆಸರು, ಸಮಾಜದಲ್ಲಿ ನನಗೆ ಗೌರವ ಕೊಡಬೇಕೆಂದು ಯಾವುದೇ ರೀತಿ ಆಸೆ ಇರುವುದಿಲ್ಲ. ಇದರಿಂದ ಒಂದಿಷ್ಟು ಜನರಿಗೆ ಇವರೆಂದರೆ ಇಷ್ಟ ಇರುವುದಿಲ್ಲ. ಇವರಲ್ಲಿ ಒಳ್ಳೆಯ ಗುಣ ಯಾವುದೆಂದರೆ ಅದು ಪಕ್ಕದವನಿಗೆ ಏನಾದರೂ ಸಹಾಯ ಮಾಡುವುದಕ್ಕೆ ಮುಂದಾಗುತ್ತಾನೆ. ಹಾಗೆ ಇವನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯಾವುದೇ ಒಂದು ವಿಷಯವನ್ನು ಹೇಳುತ್ತಾನೆ, ಬದಲಿಗೆ ಮನಸ್ಸಿನಲ್ಲಿ ಏನು ವಿಷಯ ಇಟ್ಟುಕೊಳ್ಳುವುದಿಲ್ಲ. ಮತ್ತೆ ಇವರಿಗೆ ಯಾವುದೇ ವಿಶೇಷ ಸಹ ಇರುವುದಿಲ್ಲ. ಮತ್ತೆ ಇವರು ಟ್ಯಾಲೆಂಟೆಡ್ ಮತ್ತು ಸ್ಕಿಲ್ಡ್ ಪರ್ಸನ್ ಸಹ ಆಗಿರುತ್ತಾರೆ. ಅದರಲ್ಲಿ ಒಬ್ಬರೇ ಯಾವುದೇ ಕೆಲಸವನ್ನು ಮಾಡಿಕೊಳ್ಳುತ್ತಾರೆ. ಮತ್ತೆ ಇವರು ಯಾವುದೇ ಸಮಯದಲ್ಲೂ ಕೂಲ್ ಮತ್ತು ಹ್ಯಾಪಿಯಾಗಿ ಜೀವನವನ್ನು ಎಂಜಾಯ್ ಮಾಡುತ್ತಾರೆ. ಮತ್ತೆ ಈ ಒಮೆಗಾದವರು ಹುಡುಗಿಯರ ಹಿಂದೆ ಸಾಮಾನ್ಯವಾಗಿ ಹೋಗುವುದಿಲ್ಲ. ಒಂದು ವೇಳೆ ಒಂದು ಹುಡುಗಿ ಇಷ್ಟವಾದರೆ ಆ ಹುಡುಗಿಗೋಸ್ಕರ ತನ್ನ ಪ್ರಾಣವನ್ನು ಸಹ ನೀಡುವಂತಹ ಪ್ರೇಮಿಯಾಗಿರುತ್ತಾರೆ. ಮತ್ತೆ ಇವರಿಗೆ ಒಳ್ಳೆಯ ಜ್ಞಾನವಿದ್ದರೂ ಅದಕ್ಕೆ ತಕ್ಕಂತೆ ಕೆಲಸವನ್ನು ಮಾಡುವುದಿಲ್ಲ. ಅದಕ್ಕೆ ಇವರು ಹೇಗೋ ಜೀವನ ನಡೀಲಿ ಅಂತ ಜೀವನವನ್ನು ಮುಂದೆ ಸಾಗಿಸುತ್ತಾರೆ. ಇನ್ನು 5ನೇ ಪರ್ಸನಾಲಿಟಿ ಯಾವುದೆಂದರೆ ಅದು ಗಾಮಾ ಪರ್ಸನಾಲಿಟಿ. ಇವರು ಹೆಚ್ಚಾಗಿ ಜಾಸ್ತಿ ಜನರ ಜೊತೆ ಮಾತನಾಡುವುದಿಲ್ಲ, ಮತ್ತೆ ಮಾತನಾಡುವುದಕ್ಕೆ ಇವರಿಗೆ ಇಷ್ಟವಾಗುವುದಿಲ್ಲ. ಅದಕ್ಕೆ ಇವರು ಇಂಡಿಪೆಂಡೆಂಟ್ ಆರ್ ಒಂಟಿಯಾಗಿ ಇರುವುದಕ್ಕೆ ಹೆಚ್ಚಾಗಿ ಇಷ್ಟಪಡುತ್ತಾರೆ. ಮತ್ತೆ ಈ ವ್ಯಕ್ತಿಗಳು ತಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಹುಡುಗಿಯರಿಗೆ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಡುತ್ತಾರೆ. ಮತ್ತೆ ತುಂಬ ಒಳ್ಳೆಯ ಹುಡುಗ, ಮತ್ತೆ ಬೇರೆಯೊಬ್ಬರ ಬಗ್ಗೆ ತಪ್ಪಾಗಿ ಮಾತನಾಡುವುದಿಲ್ಲ. ತುಂಬ ನೈಸ್ ಹುಡುಗ ಮತ್ತು ಚಾಕ್ಲೇಟ್ ಹುಡುಗ ಅಂತ ಕರೆಯುತ್ತಾರೆ. ಮತ್ತೆ ಈ ಗಾಮದವರು ಹೊಸ ಹೊಸ ಸ್ಕಿಲ್ಗಳು ಮತ್ತು ಜ್ಞಾನವನ್ನು ಪಡೆದುಕೊಳ್ಳಲು ಒದ್ದಾಡುತ್ತಿರುತ್ತಾರೆ. ಮತ್ತೆ ಇವರಿಗೆ ಏನಾದರೂ ಕೆಲಸ ಮಾಡಬೇಕಾದರೆ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಿಡುತ್ತಾರೆ. ಇದರಿಂದ ಈ ವ್ಯಕ್ತಿಗೆ ಯಾವುದೇ ಕನ್ಸಿಸ್ಟೆನ್ಸಿ ಇರುವುದಿಲ್ಲ. ಮತ್ತೆ ಇವರು ದೊಡ್ಡ ದೊಡ್ಡ ಗುರಿಯನ್ನು ಇಟ್ಟುಕೊಂಡಿರುತ್ತಾರೆ. ಆ ಗುರಿಯನ್ನು ಅಚೀವ್ ಮಾಡಲು ತಾಳ್ಮೆ, ಇಂಟ್ರೆಸ್ಟ್ ಇರುವುದಿಲ್ಲ. ಮತ್ತೆ ಈ ವ್ಯಕ್ತಿಗಳು ಒಂದು ಹುಡುಗಿ ಲವ್ ಮಾಡಿ ಮೋಸ ಮಾಡಿ ಕೈ ಬಿಟ್ಟರೆ ಆ ಹುಡುಗಿಯ ಮೇಲೆ ಯಾವುದೇ ತಪ್ಪುಗಳನ್ನು ಮಾತನಾಡುವುದಿಲ್ಲ. ಮತ್ತೆ ಆ ಹುಡುಗಿಯನ್ನು ಕೆಟ್ಟವಾದ ಮಾತುಗಳಿಂದ ಬೈಯುವುದಿಲ್ಲ. ಮತ್ತೆ ಈ ಗಾಮದವರು ನನಗೆ ಇರುವ ಗೌರವ ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂತ ಅಂದುಕೊಳ್ಳುತ್ತಾರೆ. ಅದು ಹೇಗೆಂದರೆ ಈ ಗಾಮದವರು ಒಂದು ಹುಡುಗಿಯ ಹತ್ತಿರ ಹೋಗಿ ನಿನಗೆ ಅದು ಕೊಡಿಸ್ತೀನಿ, ನಿನಗೆ ಇದು ಮಾಡ್ತೀನಿ, ನಾನು ನಿನ್ನ ಹತ್ತಿರ ಹೀಗೆ ಇರುತ್ತೇನೆ ಎಂದು ಸಾಕಷ್ಟು ಬಿಲ್ಡಪ್ ಮಾತನ್ನು ಹೇಳುತ್ತಾರೆ. ಬದಲಿಗೆ ಯಾವುದೇ ರೀತಿ ಇವರು ಹೇಳಿದ ಹಾಗೆ ಮಾಡುವುದಿಲ್ಲ. ಅದಕ್ಕೆ ಈ ಬಿಲ್ಡಪ್ ಮಾತುಗಳನ್ನು ಹೇಳಿಕೊಂಡು ನನಗೆ ಎಲ್ಲರೂ ಮರ್ಯಾದೆ ಕೊಡಬೇಕು ಅಂತ ಹೇಳುತ್ತಾರೆ. ಇನ್ನು 6ನೇ ಪರ್ಸನಾಲಿಟಿ ಯಾವುದೆಂದರೆ ಅದು ಸಿಗ್ಮಾ ಪರ್ಸನಾಲಿಟಿ. ನೋಡಿ ವೀಕ್ಷಕರೇ, ಈ ಸಿಗ್ಮಾ ಪರ್ಸನಾಲಿಟಿ ತುಂಬ ಡಿಫ್ರೆಂಟ್. ಈ ಪರ್ಸನಾಲಿಟಿ ಇರುವವರ ಸಂಖ್ಯೆ ಆದಷ್ಟು ಕಡಿಮೆನೆ ಅಂತ ಹೇಳಬಹುದು. ಈ ಸಿಗ್ಮಾದವರ ಆಟಿಟ್ಯೂಡ್ ನೋಡಿದರೆ ನಾವು ಇವರನ್ನು ಓವರ್ ಬಿಲ್ಡಪ್ ಅಂತ ಅಂದುಕೊಳ್ಳುತ್ತೀವಿ. ನಿಜವಾಗಲೂ ಹೇಳಬೇಕಾದರೆ ಇವರ ಆಟಿಟ್ಯೂಡ್ ನಾವು ಬೆಳೆಸಿಕೊಂಡರೆ ನಾವು ಜೀವನದಲ್ಲಿ ಒಂದು ಲೆವೆಲ್ಗೆ ಹೋಗಬಹುದು. ಮತ್ತೆ ಈ ಸಿಗ್ಮಾ ಆಟಿಟ್ಯೂಡ್ ಹೇಗಿದೆ ಅಂದರೆ, ನೀವು ಈಗಾಗಲೇ ಅಲ್ಪ ಪರ್ಸನಾಲಿಟಿಯನ್ನು ಕೇಳಿದ್ದೀರಾ. ಈ ಅಲ್ಪ ಪರ್ಸನಾಲಿಟಿ ಹೆಚ್ಚಾಗಿ ಸೋಷಿಯಲ್ ರೂಲ್ಸ್ ಅನ್ನು ಕ್ರಿಯೇಟ್ ಮಾಡುತ್ತಾರೆ. ಆದರೆ ಈ ಸಿಗ್ಮಾದವರು ತನಗೆ ಬೇಕಾದ ಹೊಸ ಹೊಸ ರೂಲ್ಸ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತಾರೆ. ನಾನು ಹೀಗೆ ಇರಬೇಕು, ನಾನು ಈ ಕೆಲಸವನ್ನು ಮಾಡಬೇಕು, ನನಗೆ ಇಷ್ಟವಾದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ನಿಜವಾಗಲೂ ಹೇಳಬೇಕಾದರೆ ತನ್ನದೇ ಆದ ಪ್ರಪಂಚವನ್ನು ಸಿಗ್ಮಾದವರು ಕಟ್ಟಿಕೊಳ್ಳುತ್ತಾರೆ. ಇವರಿಗೆ ಯಾರಿಂದಲೂ ಭಯ ಇರುವುದಿಲ್ಲ, ಯಾರಿಗೋಸ್ಕರ ಬದುಕುವುದಿಲ್ಲ, ಮತ್ತೆ ಯಾರ ಮಾತನ್ನು ಕೇಳುವುದಿಲ್ಲ. ಮತ್ತೆ ಇವರು ಸಮಾಜದಿಂದ ದೂರವಿದ್ದು ತನ್ನ ಜೀವನವನ್ನು ಮಾಡುತ್ತಾರೆ. ಇವರು ತುಂಬ ಟ್ಯಾಲೆಂಟೆಡ್ ಆಗಿರುತ್ತಾರೆ. ಇವರು ಹೆಚ್ಚಾಗಿ ಯಾರ ಹತ್ತಿರ ಮಾತನಾಡುವುದಿಲ್ಲ. ಒಂದು ವೇಳೆ ಮಾತನಾಡಿದ್ರೂ ಎದುರುಗಡೆ ಇರುವ ವ್ಯಕ್ತಿಯನ್ನು ಬೇಗನೆ ಅಟ್ರಾಕ್ಟ್ ಮಾಡುತ್ತಾರೆ. ಮತ್ತೆ ಈ ಸಿಗ್ಮಾದವರಿಗೆ ಏನಾದರೂ ಒಂದು ವಿಷಯ ಮೇಲೆ ಇಂಟ್ರೆಸ್ಟ್ ಬಂದರೆ ಅದರಲ್ಲಿ ಮಾಸ್ಟರ್ ಆಗಿ ಸಾಧನೆಯನ್ನು ಮಾಡುತ್ತಾರೆ. ನಿಜವಾಗ್ಲೂ ಹೇಳಬೇಕಾದರೆ ಈ ಸಿಗ್ಮಾದವರು ಯಾವುದೇ ರೀತಿ ಮಾತನಾಡದೆ ತನ್ನ ಕೆಲಸದ ಮೇಲೆ ಫೋಕಸ್ ಮಾಡಿ ಇವರು ಇಟ್ಟುಕೊಂಡಿರುವಂಥ ಗುರಿಯನ್ನು ಸಾಧನೆಯ ಮುಖಾಂತರ ಜನರಿಗೆ ಉತ್ತರವನ್ನು ನೀಡುತ್ತಾರೆ. ಇವರ ಪರ್ಸನಾಲಿಟಿ ತುಂಬ ಡಿಫ್ರೆಂಟ್ ಅಂತಲೇ ಹೇಳಬಹುದು. ಹೀಗೆ ಗಂಡಸರಲ್ಲಿ ಇರುವಂತಹ 6 ಪರ್ಸನಾಲಿಟಿಯ ಬಗ್ಗೆ ಹೇಳಿದ್ದೇನೆ. ಇದರಲ್ಲಿ ನೀವು ಯಾವ ಪರ್ಸನಾಲಿಟಿಯಲ್ಲಿ ಇದ್ದೀರಿ, ನೀವು ಇರೋ ಪರ್ಸನಾಲಿಟಿಯಿಂದ ನಾನು ಯಾವ ಪರ್ಸನಾಲಿಟಿಗೆ ಹೋಗಬೇಕೆಂದು ಡಿಸೈಡ್ ಮಾಡಿ ನೀವು ಅಂದುಕೊಂಡಿದ್ದ ಪರ್ಸನಾಲಿಟಿಗೆ ಹೋಗಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮಸ್ಕಾರ.